ಇಂತಹ ಒಂದು ಉಪದೇಶವನ್ನ ಮಾಡ್ತಾ ಇದ್ದಾರೆ ವಿಜಯವಾಡ. ಮನುಷ್ಯನೇ ಇಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಜನ್ಮದಲ್ಲಿ ಪ್ರಾಪ್ತಿಯಾಗಿದೆ. ಎಂದೆಂದೂ ಶಿವರಾದಂತ ಜನ್ಮ ಏನೋ ಪುಣ್ಯ ವಿಶೇಷದಿಂದ ಸದ್ಗುರುನಾಥನ ಅನುಗ್ರಹದಿಂದ ಪರಮಾತ್ಮ ಕೃಪಾಬಲದಿಂದ ಈ ಮನುಷ್ಯ ಶರೀರ ಬಂದದ. ಈ ಮನುಷ್ಯ ಜನ್ಮ ನಿನಗೆ ಸಾರ್ಥಕತೆ ಆಗಬೇಕಾಗಿತ್ತಲ್ಲ, ಪಾವನ ಆಗಬೇಕಾಗಿತ್ತಲ್ಲ, ಯಥಾರ್ಥವಾಗಿರ್ತಕ್ಕಂಥ ನಿನ್ನ ಸ್ವರೂಪ ಧಾಮವನ್ನು ನೀವು ಸೇರಬೇಕಾಗಿತ್ತಂದ್ರೆ ಇದನ್ನು ನೀವು ಬೆಳಬೆಳೆ ಪುರುಷಾರ್ಥ ರೂಪದಲ್ಲಿ ತಂದುಕೊಳ್ಳುವ ಮಾತಿಗಾಗಿ ನೆನೆಯುವುದನ್ನು ಪ್ರತಿನಿತ್ಯ ಇದು ಜೀವ ಸಂಬೋಧನ ಸ್ಥಳ. ಜೀವನಿಗೆ ಹೆಚ್ಚು ಮಾಡತಕ್ಕಂಥ ಕಾರ್ಯಗಳು ಜೀವನದಲ್ಲಿ ಜಾಗೃತಗೊಳಿಸೋದು. ಇವನು ಅಜ್ಞಾನ ವಶದಿಂದ ತನ್ನ ನರದ ಶರೀರದ ಮೋಹ ಮಾಡಿಕೊಂಡು ಶರೀರಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಬಂಧು ಬಳಗ ಹೆಣ್ಣು ಮಕ್ಕಳು ಎಲ್ಲರೂ ನನ್ನವಂತ ಭ್ರಾಂತಿಯೊಳಗೆ ಬಿದ್ದು ಭೋಗ ಅಭಿಲಾಷೆಯೊಳಗೆ ತೊಡಗಿ ಭೋಗ ಸುಖಗಳಂತೆ ಕಾಣಿ ಹೋಗ್ತಾ ಇದ್ದಾನೆ ಜೀವನು. ಹೀಗಾದರೂ ನಿಮ್ಮ ಜನಗಳು ಅರ್ಥ ಆಗುತ್ತಾ? ಇಲ್ಲಿ ನಾವು ಹೇಳ್ತಕ್ಕಂಥ ವಿಚಾರವನ್ನು ನೀವು ಪಾಲನೆ ಮಾಡಿ ಪ್ರತಿನಿತ್ಯ ಹೃದಯದಲ್ಲಿ ಎಚ್ಚರಿಕೆ. ರಾತ್ರಿ ಯಾವಾಗ ಸ್ಮರಣೆ ಮಾಡಲು ಆಗ್ತಿರ್ಲಿಲ್ಲ, ಸಾಯಂಕಾಲ ಮಧ್ಯಾಹ್ನ ಯಾವಾಗೋ ನೆನಪನೆ ಮಾಡಿದ್ರೆ ಆಗ್ತಿದ್ದೀವಿ ಸ್ಮರಣೆ ಅಂದ್ರೆ ಹಾಗಾಗಿಲ್ಲ. ಯಾಕಂದ್ರೆ ಶಾಂತದ ಅವಸ್ಥೆಯಲ್ಲಿ ಜೀವನಾದಂತೂ ಎಲ್ಲ ತನ್ನ ದೈನಂದಿನ ಬದುಕುಗಳಲ್ಲಿ ತೊಡಗಿ ಯಾವ ಬೇಕು ಯಾವ ಬೇಡ ಎಲ್ಲ ವಿಷಯದಲ್ಲಿ ತೊಡಗಿಕೊಂಡು ಅನೇಕ ವಿಷಯಗಳ ಸಂಸರ್ಗದಿಂದ ಇವನಿಗೆ ಮನಸ್ಸು ಮಲಿನಾಗಿಬಿಡ್ತದೆ. ಮನಸ್ಸು ಮಲಿನಾಗಿಬಿಡ್ತದೆ. ಆ ಮನಸ್ಸು ಮಲಿನಾಗಿದ್ದ ಮನಸ್ಸು ಜಾಗೃತ ಅವಸ್ಥೆಯಲ್ಲಿ ಮಾಡಿ ಮತ್ತು ಸ್ವಪ್ನಾವಸ್ಥೆಯನ್ನು ಸಹಿತ ಪೂರ ಜಾಗೃತಿಯಿಂದ ಪೂರ ಎಚ್ಚರಿಲ್ಲ ಅಂತ ಒಂದು ಸಮಯದಲ್ಲಿ ಕನಸು ಬೀಳ್ತದೆ. ಅಲ್ಲಿಯೂ ಬೆಳೆದು ಬಿದ್ದಿದ್ರೆ ಕನಸಿನಲ್ಲಿ ಸಹಿತ ಯಾವ್ಯಾವುದನ್ನು ನೆನಪಿಸ್ಕೊಂಡು ಎಲ್ಲರಿಗೂ ಕಲ್ಪಿಸ್ಕೊಂಡು ಇರ್ಲಾರ್ದನ್ನ ನೋಡ್ಲಾರ್ದನ್ನ ಕೇಳಾರ್ದನ್ನ ಎಲ್ಲವರಲ್ಲಿ ಸ್ಮರಣೆ ತಂದುಕೊಂಡು ಸ್ವಪ್ನಾವಸ್ಥೆಯನ್ನು ಅನುಭವಿಸ್ತಾರೆ. ಅಲ್ಲಿಯೂ ಮನಸ್ಸು ಬೆಳೆದು ಬಿದ್ದಿತ್ತು. ಆ ಸ್ವಪ್ನಾವಸ್ಥೆಯನ್ನು ದಾಟಿ ಸುಸುಪ್ತಾವಸ್ಥೆ ಪ್ರವೇಶ ಆರಾಮ ಧಾರಾಕಾರವಾದ ನಿದ್ರೆ. ಇಲ್ಲಿ ಜಾಗೃತ ಅವಸ್ಥೆಯಲ್ಲಿ ನೇತೃತ್ವದಿಂದ ವ್ಯವಹಾರ ಮಾಡಿ ಸ್ವಪ್ನಾವಸ್ಥೆಯಲ್ಲಿ ಕಂಠಸ್ಥಾನ ನಿಂತುಕೊಂಡು ಮನಸ್ಸನ್ನು ಒಂದು ಕರ್ಣವನ್ನು ಸಾಧನವಾಗಿಟ್ಟುಕೊಂಡು ಅಲ್ಲಿ ಸ್ವಪ್ನಾವಸ್ಥೆಯನ್ನು ಅನುಭವಿಸಿಕೊಂಡು ಸುಸುಪ್ತಾವಸ್ಥೆ ಧಾರಾಕಾರವಾದ ನಿದ್ರೆಯೊಳಗೆ ಹೃದಯ ಸ್ಥಾನದಲ್ಲಿ ಪ್ರವೇಶ ಆಗುತ್ತೆ. ಎಲ್ಲ ಇಂದ್ರಿಯಗಳು ಧಾರಾಕಾರವಾದ ನಿದ್ರೆಯೊಳಗೆ ಶರೀರ ಇಲ್ಲರಿ ಜಾಗೃತ ಸ್ವಪ್ನದಲ್ಲಿ ಅಷ್ಟ ತೋಳದ ಪ್ರತೀತಿ ಆಗ್ತದೆ. ಶರೀರ ಧಾರಾಕಾರವಾದ ನಿದ್ರೆಯೊಳಗೆ ಶರೀರ ಇಲ್ಲ, ಇಂದ್ರಿಯಗಳಿಲ್ಲ, ಮನಸ್ಸು ಇಲ್ಲ, ಬುದ್ಧಿ ಇಲ್ಲ. ಅವೇನೇ ಕಣ್ಣು ಹೆಂಗ ತಾಯಿ ಕೋಳಿ ತನ್ನ ಗೂಡು ಸೇರಿ ತನ್ನ ಚಿಕ್ಕ ಚಿಕ್ಕ ಮರಿಗಳನ್ನು ತನ್ನ ರೆಕ್ಕೆ ಎಲ್ಲವೂ ಮನೆ ಮಾಡಿಕೊಂಡು ಒಂದೇ ಹೆಂಗೆ ಎಚ್ಚರವಾಗಿ ಕೂತ್ಕೊಂಡು ನೀಟಾಗಿ ಕುಂತಿದ್ದದ್ದು ಹಾಗೆ ಇಲ್ಲಿ ಜೀವನಾದಂತವರು ತನ್ನೆಲ್ಲ ಸಾಧನ ಸಭೆಗಳಲ್ಲಿ ಎಲ್ಲವನ್ನು ತಗೊಂಡು ಹೃದಯ ಸ್ಥಾನದಲ್ಲಿ ಪ್ರವೇಶ ಆದಾಗ ಅಲ್ಲಿ ಏನಾಗ್ತದೆ ಅಂದ್ರೆ ಆರಾಮವಾದ ನಿದ್ದೆ ಇರ್ತದೆ. ಆ ನಿದ್ದೆ ಏನು ಅಂತಂದ್ರೆ ಬ್ರಹ್ಮಾನಂದದ ಶಾಂಪಲ್ ಬ್ರಹ್ಮಾನಂದ ಶಾಂಪಲ್. ಯಾಕಂದ್ರೆ ಮಾಯಾವನ್ನು ದೋಷಿಸಿದ ನಿದ್ದೆ ಅಲ್ಲಿ ಮಾಯಾ ನಿದ್ದೆ ಇಲ್ಲ, ಮಾಯಾ ಬೆಳೆ ಮಾಯಾ ನಿರ್ವಹಣೆ ಆಗಿಲ್ಲ. ಮಾಯಾ ಸಹಿತವಾಗಿ ಮಾಯಾ ಮುಕ್ತಿ ಸಹಿತವಾಗಿ ಘಳಾಘಳಾದ ನಿದ್ದೆಯನ್ನು ಅನುಭವಿಸ್ತಾನೆ. ಅದನ್ನ ನಿದ್ರಾನಂದದಿಂದ ಬ್ರಹ್ಮಾನಂದ
ಎಚ್ಚರಗೊಳ್ಳಬೇಕಾದ್ರೆ ಆ ಬ್ರಹ್ಮಾನಂದದ ಸಂಸ್ಕಾರವನ್ನು ಇಟ್ಕೊಂಡೆ, ಆನಂದದ ಒಂದು ಸಂಸ್ಕಾರವನ್ನು ಇಟ್ಕೊಂಡೆ ಜಾಗೃತಿ ಪಡ್ತಾನೆ ಜೀವ. ಆಯ್ತು, ಜಾಗೃತಿಗೆ ಯಾವಾಗ ಬಂದ ತಕ್ಷಣ ಮತ್ತೇನಾಗುತ್ತೆ? ಅಕ್ಕ ಒಂದು ಕಡೆ ಜಗದಲ್ಲಿ ರವಿಬೀಜವಾದಂತೆ, ಜಗದ ಚೇಷ್ಟೆಗಳಿಗೆ ರವಿಬೀಜವಾದಂತೆ, ಇಂದ್ರಿಯಗಳ ಚೇಷ್ಟೆಗೆ ಮನಬೀಜ. ಆ ಮನಸ್ಸು ತನ್ನ ಸಂಸಾರವನ್ನು ಹೆಚ್ಚೋದು ಜಾಗೃತವಸ್ಥೆ ಬರೋದೊಳಗೆ ಬಂದ ತಕ್ಷಣ ಏನ್ ಮಾಡಬೇಕು ಅಂದ್ರೆ ಇನ್ನೂ ಯಾವ ಶಕ್ತಿ ಸ್ಪರ್ಶಾದಿಗಳು ಅಲ್ಲಿಂದ ಸ್ಪರ್ಶ ಆಗಿದ್ದು ಮನಸ್ಸಿಗೆ. ಆ ಸಂದರ್ಭದೊಳಗೆ ವಿರುದ್ಧ ಗುರುಮೂರ್ತಿಯನ್ನು ನೋಡಿ ಮೊದಲೇನಂದ್ರ ಜಗತ್ತಿನ ನಿಯಮವನ್ನ ಸರ್ವೋಪಕಾರನಾಗಿರ್ತಕ್ಕಂಥ ಪರಮಾತ್ಮನ ಸ್ಮರಣೆ ಮಾಡಬೇಕು, ಧ್ಯಾನ ಮಾಡಬೇಕು, ಅವ್ರ ಪೂಜಾ ಮಾಡಬೇಕು ಅಂತ ನಿಯಮ. ಇಲ್ಲಿ ನಿಜ ನೆನೆಯುವ ಹೃದಯ ಕಾಲ ಎಚ್ಚರಿಕೊಂಡು ವಿರುದ್ಧ ಗುರುಮೂರ್ತಿಯನ್ನು ಮೊದಲ ಗುರುವಿನ ಸ್ಮರಣೆ ಮಾಡಿ, ತದನಂತರ ವಿರುದ್ಧ ಗುರುಮೂರ್ತಿಯನ್ನು ಉಮೇಶ ವ್ಯಕ್ತಿ ಅವಾಗ ಪರಮಾತ್ಮ ಪಾದಕಮಲಗಳನ್ನು ಸ್ಮರಣೆ ಮಾಡಿ. ಈ ಮೊದಲಾಗಿ ಗುರುವಿನ ಸ್ಮರಣೆ ಮಾಡೋದು ಗುರು ಅಂದ್ರೆ ಈಗ ಪಕ್ಕ ಓದಬೇಕು, ಶಾಸ್ತ್ರ ಪಕ್ಕ ಓದಬೇಕು. ಈಗ ಗುರು ಏನಿದೆ ಜಾಗೃತ ಅವಸ್ಥೆ ಒಳಗೆ ಸರ್ವಕಾಲ ಮೂಲಕ ಗುರು ಅದಾನ. ಈ ಹೇಳಬೇಕು ಇಲ್ಲಿ ಗುರು ಅದಾನ. ಶ್ರವಣಕಾಲದಲ್ಲಿ ಮರಣ ನಿಧಿಧ್ಯಾಸದಲ್ಲಿ ಗುರುವಿಲ್ಲ, ನೀನೇ ಗುರು ಆಗಬೇಕು. ನೀನೇ ಗುರು ಆಗಬೇಕಲ್ಲಿ. ಇಲ್ಲಿ ಹೇಳ್ತಾರೆ ವಿರುದ್ಧ ಗುರುಮೂರ್ತಿಯನ್ನು ಅರೂಪನಾಗಿರ್ತಕ್ಕಂಥ, ಪರಮಶ್ರೇಷ್ಠನಾಗಿರ್ತಕ್ಕಂಥ, ಸರ್ವಶಕ್ತನಾಗಿರ್ತಕ್ಕಂಥ ಗುರು ಅಂದ್ರೆ ಒಬ್ಬ ವ್ಯಕ್ತಿಯಾಗಿ, ಗುರು ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಗುರುವನ್ನು ವ್ಯಕ್ತಿತ್ವ ನಮ್ಮಂತ ಅಧ್ಯಾಯಗಳು ಜಗತ್ತೊಳಗೆ ಉದಾಹರಣೆ ಕೊಡ್ತೀವಿ ನೋಡಿ. ಶರಣಾರ್ಥಿಗಳು ಈ ಭೌತಿಕ ದೇಹತ್ಯಾಗ ಮಾಡಿ 51 ವರ್ಷ ಆಗ್ತೀವಿ. ಅವರ ಆದರ್ಶಗಳು, ಅವರ ಉಪದೇಶ ವಾಕ್ಯಗಳು, ಅವರು ಕೊಟ್ಟಿರ್ತಕ್ಕಂಥ ಜಗತ್ತಿನ ಜ್ಞಾನ ಸ್ಥಿತಿಯಾಗ ಇವತ್ತಿಗೂ ನಮ್ಮೆಲ್ಲ ಹೃದಯದಲ್ಲಿ ಜಾಗೃತಿ ಸಿಗಲ್ಲ. ತಂದ್ರೆ ಗುರು ಅರಾಡ್ತೀವ ಇವತ್ತಿಗೂ ಗುರು ಯಾವಾಗ ಪಕ್ಕ ಇರಬೇಕು. ಸತ್ತಾವ ಗುರು ಅಲ್ಲ, ನಂತರ ಶಿಷ್ಯ ಅಲ್ಲ. ಗುರು ಸತ್ತಿಲ್ಲ, ಗುರು ಹುಟ್ಟುವವರಲ್ಲ. ಸತ್ಯ ಹುಟ್ಟಿದ್ರೆ ಪುಣ್ಯ ಸಮಯ ಮಾಡ್ಕೊಂಡು, ಯಾಕಂದ್ರೆ ಅವ್ರ ಸಮಯ ಯಾರು ನಮ್ಮ ಕಲ್ಯಾಣಕ್ಕಾಗಿ, ನಮಗಾಗಿ ನಿಜವಾದ ಹೇಳ್ತೀನಿ. ಯಾಕೆ ಮಾಡ್ತೀವಿ? ನಮ್ಮ ಕಲ್ಯಾಣಕ್ಕಾಗಿ, ನಮಗಾಗಿ, ನಮ್ಮ ಉದ್ಧಾರಕ್ಕಾಗಿ.
ಇದಿಲ್ಲ ಹೇಳಕ್ಕೆ ಬಂದಿಲ್ಲ. ಅದಕ್ಕೆ ಗುರುಗಳ ತುದಿಯೊಳಗೆ ಮಹಿಳಾ ಶಿಕ್ಷಕರು ಮಾತನಾಡಿದ್ದಾರೆ. ನರಜೀವಿಗಳಿಗೆ ಹೋಗುವ ಹೊರಗಿನ ಶರಣ ಸಂತತಿಗೆ ಗುರುವಿನ ಎಂದು ಹೆರಗಿಟ್ಟರಿಗೆ ಗುರುವಿನ ಮನುಷ್ಯರು ಎಲ್ಲ ಗುರುವಿನ ತಯಾರು ಮಾಡಿ ಧ್ಯಾನಕಾರರು ಕ್ರಮ ನರಜೀವಿಗಳಿಗೆ ಹಿರಿಯ 24 ವರ್ಷ ತಯಾರು ಮಾಡಿದರು ಆದರೆ ತಯಾರು ಮಾಡಿದ ಪೀಠ ಇದಕ್ಕೆ ಸರಿಯಾದ ಒಂದು ಉಪಾಯ ಕ್ರಮ ಶರಣ ಸಂತತಿಗೆ ಶರಣ ಸಂತತಿನ ಹುಟ್ಟಾಕಲಿಕ್ಕೆ ಗುರುವಿನ ಕರ್ತವ್ಯ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.